ಸರ್ಕಾರ ತನ್ನ ತೆರಿಗೆ ದುಡ್ಡಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಒಂದಿಷ್ಟು ಭಾಗಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುತ್ತೆ. ನೀವು ಈಗ ಒಂದು ದೃಶ್ಯವನ್ನು ತೋರಿಸ್ತೀನಿ. ಅದರಲ್ಲಿ ನೋಡ್ತಾ ಇರೋದು ಬೆಳಪು ಅನ್ನುವಂಥ ಊರಲ್ಲಿ ನಡೆದಿರುವಂಥ ಒಂದು ಸಂಶೋಧನಾ ಕಟ್ಟಡದ ಕಾಮಗಾರಿ. 2015ರಲ್ಲಿ ಅಂದರೆ 10 ವರ್ಷಕ್ಕೂ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಕಟ್ಟಡಕ್ಕೆ ಸಂಶೋಧನೆಯ ಮಾಡೋದಕ್ಕೆ, ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸಂಶೋಧನೆಗೆ ನೆರವಾಗಲಿ ಅನ್ನೋ ಕಾರಣಕ್ಕೆ ಒಂದು ಕಟ್ಟಡವನ್ನು, ಅಲ್ಲಿ ವಸತಿ ಗೃಹವನ್ನು, ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಯೋಚಿಸಿತ್ತು. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಬಂದು ಅಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿ ಹೋಗಿದ್ರು. ಅದಾಗಿ ಈಗ 11 ವರ್ಷ, ಇವತ್ತಿಗೆ 11 ವರ್ಷಗಳಾಗ್ತಾ ಬಂದಿದೆ. ಈ 11 ವರ್ಷದಲ್ಲಿ ಸರಿಸುಮಾರು 80% ಕಾಮಗಾರಿ ಆಗಿದೆ. ಅಂದರೆ ಅಲ್ಲಿ ಸಂಶೋಧನಾ ವಿಂಗ್ ಏನಿದೆ ಅದು ರೆಡಿಯಾಗಿದೆ, ಅಲ್ಲಿ ವಸತಿ ಗೃಹ ಏನಿದೆ ಅದು ರೆಡಿಯಾಗಿದೆ, ಬೇಕಾಗುವಂಥ ಒಂದಿಷ್ಟು ಮೇಜರ್ ವಿಚಾರಗಳೆಲ್ಲ ಮುಗಿದಿದೆ. ಆದರೆ ಪೀಠೋಪಕರಣಗಳು, ಮೂಲ ಸೌಲಭ್ಯಗಳು ಅಂದರೆ ಪೈಪ್ ಲೈನ್ಸು, ವಾಟರ್ ಲೈನ್ಸು, ಇಲೆಕ್ಟ್ರಿಕಲ್ ಲೈನ್ಸ್ ಇದೆಲ್ಲ ಆಗೋದು ಬಾಕಿ ಇದೆ. ಸರಿಸುಮಾರು 80-85% ಕಾಮಗಾರಿಯನ್ನು ಮುಗಿಸೋದಕ್ಕೆ ನಮ್ಮ ಘನ ಸರ್ಕಾರ ತೆಗೆದುಕೊಂಡಿರೋದು ಸರಾಸರಿ 10 ವರ್ಷ. 10 ವರ್ಷಗಳಾಯ್ತು. ಇದು ಉದ್ಘಾಟನೆ ಆದರೂ ಆಯ್ತಾ ಕೇಳಿದ್ರೆ ಇಲ್ಲ, ಇವತ್ತಿಗೂ ಉದ್ಘಾಟನೆ ಆಗದೆ ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಆ ಕಟ್ಟಡವೇ ಬಾಯಿ ಬಿಟ್ಕೊಂಡು ಕಾಯ್ತಾ ಇದೆ. ಯಾಕೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇದೆ ಅಂತ ಹೇಳಿದೆ ಅಂತಂದರೆ, ನಿಜವಾಗ್ಲೂ ಈ ಕಟ್ಟಡ ಬಾಯಿ ಬಿಟ್ಕೊಂಡಿದೆ, ಬಾಗಿಲಿಲ್ಲ, ಕಿಟಕಿಗಳು ಒಡೆದೋಗ್ಬಿಟ್ಟಿದೆ. ಸಂಶೋಧನೆ ನಡಿಬೇಕಿದ್ದಂಥ ಜಾಗದಲ್ಲಿ ಇವತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಸಂಶೋಧನೆಯ ಕೂಗು ಕೇಳಬೇಕಾಗಿದ್ದ ಜಾಗದಲ್ಲಿ ಇವತ್ತು ನಾಯಿಗಳ ಸೌಂಡ್ ಕೇಳ್ತಾ ಇದೆ, ನಾಯಿಗಳ ಬೊಬ್ಬೆ ಕೇಳ್ತಾ ಇದೆ. ಸಂಜೆ ಎಣ್ಣೆ ಹೊಡೆಯೋರಿಗೆ, ಪಡ್ಡೆ ಹುಡುಗರಿಗೆ, ಸಿಗರೇಟ್ ಸೇದೋರಿಗೆ, ಗಾಂಜಾ ವ್ಯಸನಿಗಳಿಗೆ ಒಂದು ರೀತಿ ಅವಕಾಶವಾಗಿ ಮಾಡಿಕೊಟ್ಟಂಗೆ ಸರ್ಕಾರ ಸುಮಾರು 141 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಣ್ಣೆ ಹೊಡೆಯೋರ್ಗೊಂದು ಜಾಗ, ಗಾಂಜಾ ಹೊಡೆಯೋರ್ಗೊಂದು ಜಾಗ, ಪಾಪ ಬೀದಿ ನಾಯಿಗಳು ಮಲಗೋದಕ್ಕೊಂದು ಜಾಗವನ್ನು ಕಟ್ಟಿಕೊಟ್ಟಂಗೆ ಭಾಸವಾಗ್ತಾ ಇದೆ ಈ ಕಟ್ಟಡ. ಸುಮಾರು 10 ವರ್ಷಗಳು ಕಳೆದರೂ ಇದಕ್ಕೊಂದು ಕಾಯಕಲ್ಪ ಕಲ್ಪಿಸೋದಕ್ಕಾಗಲಿಲ್ಲ, ಇದನ್ನು ಲೋಕಾರ್ಪಣೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಯಾವ ಪುರುಷಾರ್ಥಕ್ಕೆ 141 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಮೊದಲ ಹಂತದಲ್ಲಿ ಸುಮಾರು 50 ಕೋಟಿ ರೂಪಾಯಿಯನ್ನು ಬಳಸಿದ್ರು. ಆ 50 ಕೋಟಿಯಲ್ಲಿ ಬಿಲ್ಡಿಂಗ್ ಮೇಲೆ ಬಂತು, ಬಿಲ್ಡಿಂಗ್ಗೆ ಬೇಕಾದಂಥ ಕೆಲವು ಪ್ಲಾಸ್ಟರಿಂಗ್ ವರ್ಕ್ಗಳು ಅವೆಲ್ಲ ಮುಗಿದ್ವು. ಈಗ ಕೇವಲ ಒಂದು 20% ಕಾಮಗಾರಿಯನ್ನು ಮಾಡಬೇಕು ಅಂತಂದರೆ ಅನುದಾನದ ಕೊರತೆ ಇದೆಯಂತೆ, ಅನುದಾನಗಳಿಲ್ಲವಂತೆ. ಹಾಗಾಗಿ ಸದ್ಯಕ್ಕೆ ಆ ಬಿಲ್ಡಿಂಗ್ನ ಮುಂದುವರಿದ ಕಾಮಗಾರಿಯನ್ನು ಸ್ಟಾಪ್ ಮಾಡಿದ್ದಾರೆ. 10 ವರ್ಷ ಹೆಂಗೂ ಆಗ್ಬಿಟ್ಟಿದೆ. ಇನ್ನೂ ಈ 20% ಕಾಮಗಾರಿ ಆಗೋದಕ್ಕೆ ಇನ್ನೂ ಒಂದು 10 ವರ್ಷ ತಗಲುತ್ತೇನೋ ಅಂತ ಅನ್ನಿಸ್ತಾ ಇದೆ. ಸರಿಯಾಗಿ ಇಲ್ಲಿ ಇದಕ್ಕೋಸ್ಕರ ದುಡಿಯುವಂಥ ಅಥವಾ ಇದನ್ನು ಮುತುವರ್ಜಿಯಿಂದ ಮುಗಿಸಿಕೊಡುವಂಥ ಜನಪ್ರತಿನಿಧಿಗಳ ಕೊರತೆ ಇದೆ. ಅಧಿಕಾರಿಗಳಿಗಂತೂ ಕೇಳಲೇಬೇಡಿ. ಮತ್ತು ಸರ್ಕಾರ ಪಾಪ ಅವರದ್ದೇ ಆದಂಥ ಬೇರೆ ಬೇರೆ ಕಸರತ್ತುಗಳಲ್ಲಿ ಬ್ಯುಸಿ ಇದೆ. ಆದರೆ ಸಂಶೋಧನಾ ಕೇಂದ್ರ ಆಗುತ್ತೆ, ನಾವು ನಮ್ಮ ಊರಲ್ಲೇ ಸಂಶೋಧನೆ ಮಾಡಬಹುದು, ನಮ್ಮ ಊರಿನಲ್ಲಿರುವಂಥ ಈ ಕೇಂದ್ರದ ಮುಖಾಂತರ ನಾವು ಡಾಕ್ಟರೇಟ್ ಪಡಿಬಹುದು, ಇಲ್ಲಿನ ಸಂಶೋಧನೆಗಳ ಮುಖಾಂತರ ಭಾರತಕ್ಕೆ ಅಭ್ಯುದಯಕ್ಕೆ ಬೇಕಾದಂಥ ಬೇರೆ ಬೇರೆ ಬೆಳವಣಿಗೆಗಳನ್ನು ಮಾಡಬಹುದು ಅಂತ ಕನಸು ಕಟ್ಕೊಂಡಿದ್ದವ ಇವತ್ತಿಗೂ ಆ ಕನಸನ್ನು ಕಾಣ್ತಾನೇ ಇದ್ದಾನೆ. ಆ ಕನಸು ನನಸಾಗುವಂಥ ಸಮಯ ಮಾತ್ರ ಹತ್ತಿರ ಬರ್ತಾನೇ ಇಲ್ಲ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನಾದರೂ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಉಳಿದಿರುವ ಕೇವಲ 20% ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಮುಗಿಸಿಕೊಟ್ಟು ಇದನ್ನು ಸಂಶೋಧನೆ ಆಗೋದಕ್ಕೆ ಈ ಕಟ್ಟಡವನ್ನು ತೆರವು ಮಾಡಿ ಕೊಡಬೇಕಾಗಿದೆ, ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡಬೇಕಾಗಿದೆ. ಲೋಕಾರ್ಪಣೆ ಆಯಿತು ಅಂತಲೇ ಆದರೆ ನಮ್ಮ ಭಾಗದ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಹಳ ಮಹತ್ತರವಾದ ಮೈಲಿಗಲ್ಲನ್ನು ಸೃಷ್ಟಿ ಮಾಡ್ದಂಗಾಗುತ್ತೆ. ಸಂಶೋಧನೆಗೆ ನಮ್ಮ ಜಿಲ್ಲೆಯ ಮುಖಾಂತರವಾಗಿ ಅದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ಆಸರೆಯಾದಂತಾಗುತ್ತೆ. ಈ ಕೆಲಸಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು, ಅಧಿಕಾರಿಗಳ ಮನಸ್ಸು ಮಾಡಬೇಕು, ಜನಪ್ರತಿನಿಧಿಗಳ ಮನಸ್ಸು ಮಾಡಬೇಕಾಗಿದೆ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.